ತುಂಬಾ ನೋವಾಗ್ತಿದ್ಯಾ ಭೂಮಿ? ಶೋ ದೊಡ್ಡ ಗಾಯ ಆಗಿದೆ. ಅದ್ಯಾವ್ ಕೇಳಿ ನನ್ ಮಗ ನಿನ್ಗೆ ಶೂಟ್ ಮಾಡದ್ದು. ಅವ್ನ್ ಕೈ ಸೇದೋಗ ಅವನಿಗೆ ಬರ್ಬೋದು ಬರ ಮತ್ತೆ ಬಿಡ್ತಾನೆ. ಆ ಕೇಳಿ ನನ್ ಮಗ ಬೇರೆ ಯಾರು ಅಲ್ಲ, ನಿಮ್ ಮಗಾನೆ. ಬಿಡ್ತು. ಹೌದಾ? ಅಯ್ಯೋ ನಿನ್ನ. ಏನೋ ಆಗಿದೆ ನಿನ್ಗೆ? ನೀನ್ ಭೂಮಿನೇ ಶೂಟ್ ಮಾಡ್ಯಾ? ನಿನ್ ಕಣ್ಣೀರ್ ಮಂಜಾಗಿತ್ತೇನೋ? ಎದ್ರ ಕಡೆ ಯಾರನ್ನ ಶೂಟ್ ಮಾಡ್ತಿದ್ದೀನಿ ನಾನು ಪರಿತಾನೆ ಇರ್ಲಿಲ್ವಾ ನಿಂಗೆ? ಅಲ್ವೋ ಅದೆಂತ ಆಪರೇಷನ್, ಅದೆಂತ ಕೆಲ್ಸನೋ ನಿಂದು? ನಿಲ್ಸ್ ನೋಡು, ನಿನ್ ಉದ್ದೇಶ ನನ್ಗೆ ಅರ್ಥ ಆಗ, ಆದ್ರೆ ಏನ್ ನಡೀತು ಅಂತ ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ. ಅದನ್ನ ಕೇಳಿಸ್ಕೊಂಡ್ಮೇಲೆ ನಂದೇ ತಪ್ಪಾಗಿತ್ತು ಅಂತ ಹೇಳಿದ್ರೆ ನೀನ್ ಏನ್ ಹೇಳಿದ್ರು ಅದನ್ನ ನಾನು ಮಾಡೋದಕ್ಕೆ ರೆಡಿ. ಅದೇನ್ ಹೇಳು. ಇದು ನೋಡು, ಆ ಸಮಯದಲ್ಲಿ ನಿಮ್ ತರ ನಾನು ಎಮೋಷನಲ್ ಆಗಿ ಯೋಚನೆ ಮಾಡ್ಕೊಂಡು ಕೂತಿತ್ತು ಅಂತ ಹೇಳಿದ್ರೆ ಈಗ ಭೂಮಿ ನಮ್ಮೆಲ್ಲರ ಕಣ್ ಮುಂದೆ ಇರ್ತಾನೆ ಇರ್ಲಿಲ್ಲ. ಅರ್ಥ ಆಯ್ತಾ? ಶೋ ದೇವ್ರೇ, ದಡ್ಡಿ ಅಲ್ವೇ? ನನ್ ಮಗ ಸನ್ನೆ ಮಾಡಿದ್ರೆ ಅಷ್ಟು ಅರ್ಥ ಮಾಡ್ಕೊಳಕ್ಕಾಗಿಲ್ವಾ ನಿನ್ಗೆ? ಅತ್ತೆ ಅಮ್ಮ, ಅತ್ತೆ ಆ ಕಳ್ಳ ಅಣ್ಣ ಇದಾನಲ್ಲ, ಅವನು ಇಲ್ಲಿ ಮೆಟ್ರೆ ಇದೆಯಲ್ಲ, ಮೆಟ್ರೆ ಇಲ್ಲಿ ಒಂದು ಚಿಕ್ಕದು ಪುಟಾಣಿ ಗೆಡ್ಡೆ ಕಾಣಿಸ್ತಿದ್ಯಲ್ಲ, ಇಲ್ಲಿ ಇಟ್ಟು ಬಿಟ್ಟಿದ್ದ ಚಾಕು ಅದು ಮುಟ್ಕೋತಾ ಇತ್ತು ನಂದಿದು ಗೆಡ್ಡೆನ. ದೇವ್ರೇ, ನನ್ ಮೈ ಕೈ ಎಲ್ಲ ಗಡ ಅಂತ ನಡುಗ್ಬಿಡ್ತು ಆ ಕಳ್ಳ ಅಣ್ಣ ನೋಡಿ, ಗೊತ್ತಾ? ಏ ಭೂಮಿ, ಆ ಪೊಲೀಸ್ ಕೆಲ್ಸನೂ ಬೇಡ, ಅದ್ರಿಂದ ಆಗೋ ಅಪಾಯನೂ ಬೇಡ. ಮೊದ್ಲ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಬಾಯ್ ಮುಚ್ಕೊಂಡ್ ಮನೇಲಿ ಇರೋದ್ ಕಲಿ. ಏ ಸುಮ್ಮನೆ ಭಾಗ್ಯ ಅವ್ರೆ, ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ನನಗ್ ಬಂದ ಆಲೋಚನೆನೆ ನಿಮ್ಗೂ ಬಂದಿದೆ. ನೋಡು ಭೂಮಿ, ನೀನ್ ಏನು ಮಾತಾಡ್ಬೇಡ. ಇನ್ಮೇಲೆ ನಿನ್ ಮನೇಲೆ ಇರ್ಬೇಕು, ನನ್ ಜೊತೆನೆ ಇರ್ಬೇಕು, ಎಲ್ಲೂ ಹೋಗೋ ಹಾಗಿಲ್ಲ. ಅತ್ತೆ ಇದೊಳ್ಳೆ ಚೆನ್ನಾಗಿದೆ. ಪೊಲೀಸ್ ಉದ್ಯೋಗ ಅಂದ್ರೆ ಈ ತರ ರಿಸ್ಕ್ ಇದ್ದಿದೆಯಪ್ಪ, ಅದೆಲ್ಲ ಗೊತ್ತಿದೆ. ಕೆಲ್ಸಕ್ಕೆ ಸೇರ್ಕೊಳ್ಳೋದು ರಿಸ್ಕ್ ಇದೆ ಅಂತ ಹೇಳ್ಕೊಂಡು ಮನೇಲೆ ಕೂತ್ಕೊಂಡ್ಬಿಟ್ರೆ ದೇಶ ಕಾಯೋದಕ್ಕೆ ಮಿಲಿಟರಿ ಅವರು ಇರಲ್ಲ, ರಾಜ್ಯ ಕಾಯೋದಕ್ಕೆ ಪೊಲೀಸರು ಇರೋದಿಲ್ಲ. ಅಬ್ಬಬ್ಬಬ್ಬ, ಎಂಥ ಪಂಚ್ ಡೈಲಾಗು ಮಾವ. ಅದನ್ನ ಈಗ ಹೇಳ್ತಾ ಇದೀರಾ? ಹಾಸ್ಪಿಟಲ್ ಅಲ್ಲಿ ಏನಾಗಿತ್ತು ನಿಮ್ಗೆ ಅದಕ್ಕೆ ನೋಡಿದಾಗ? ಭೂಮಿ ಮಗಳೇ, ಏನಾಯ್ತಮ್ಮ ನಿಂಗೆ ಅಂತ ಓಡ್ ಬಂದಿದ್ಯೇನು? ಕೈ ಹಿಡ್ಕೊಂಡು ಹತ್ತಿದ್ಯೇನು? ಅಬಾ ನಿಮಗ್ ಜೀಪ್ ಓಡ್ಸಕ್ಕೂ ಶಕ್ತಿ ಇರಲಿಲ್ಲ, ಅದನ್ನ ಅಣ್ಣ ಓಡಿಸ್ಕೊಂಡ್ ಬರ್ಬೇಕಾಯ್ತು ಮನೆಗೆ. ಹಾಗೆ ಕಣ, ನಿನ್ಗೆ ಅರ್ಥ ಆಗಲ್ಲ. ಕಣ್ ಮುಂದೆ ಮಕ್ಳಿಗೆ ಏನು ಆಗ್ಬಾರ್ದು. ನನಗಂತೂ ಇವ್ ಸ್ಥಿತಿ ನೋಡಿ ಎದೆ ಜಲ್ಲಂದೋಯ್ತು, ಜೀವನೇ ಬಾಯಿ ಬಂದ್ಬಿಡ್ತು, ಒಂಥರ ಕಣ್ಣೆಲ್ಲ ಕತ್ಲಾಗೋಯ್ತಪ್ಪ. ಅದಕ್ಕೆ ಡ್ರೈವಿಂಗ್ ಮಾಡಕ್ ಆಗ್ಲಿಲ್ಲ. ಏನೀಗ? ಇಷ್ಟು ದಿನ ಭೂಮಿ ಪೊಲೀಸ್ ಆಗ್ಲಿ ಅಂತ ನಾನು ತುಂಬಾ ಆಸೆ ಪಟ್ಟಿದ್ದೆ. ಈ ತರ ಎಲ್ಲ ಆಗ್ತಿರೋದ್ ನೋಡಿದ್ರೆ ಭಯ ಆಗುತ್ತಪ್ಪ. ಬೇಡ, ಈ ಕೆಲ್ಸನೇ ಬೇಡ ಭೂಮಿ, ನೀನ್ ಈ ಕೆಲ್ಸಕ್ಕೆ ಪ್ರೆಸೆಂಟ್ ಮಾಡ್ಬಿಡು. ಬೇಡ, ಬೇಕಾಗಿಲ್ಲ ಈ ಕೆಲ್ಸ. ದೇವಿಯಾನಿ ಅಮ್ಮ, ನೀವು ಏನ್ ಇವ್ರಿಬ್ರು ತರಾನೇ ಮಾತಾಡ್ತಿದ್ದೀರಾ? ದೇವಿಯಾನಿ ಅಮ್ಮ, ಸಾವನ್ನದ ಹಣೆ ಮೇಲೆ ಬರ್ದಿದ್ರೆ ಯಾರು ತಪ್ಸೋದಕ್ಕಾಗಲ್ಲ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ರಸ್ತೆಲ್ ನಡ್ಕೊಂಡ್ ಹೋಗ್ಬೇಕಾದ್ರೆ ಆ ಕರೆಂಟ್ ವೈರ್ ಕಟ್ ಆಗಿ ತಲೆ ಮೇಲೆ ಬಿದ್ದು ಸತ್ತೋಗ್ಬಿಟ್ರೆ, ಅತ್ತೆ ಉದಾಹರಣೆ ಅನ್ನಲ್ಲ ಅತ್ತೆ. ಅಕ್ಕ, ಅಪಶಕುನ ಮಾತಾಡ್ಬೇಡ ನೀನು, ಸುಮ್ನೆ ಇರು. ಅಂಜು, ಇದು ಅಪಶಕುನ ಅಲ್ಲ, ವಾಸ್ತವ. ನೋಡು, ಪ್ರತಿಯೊಂದು ಕೆಲಸದಲ್ಲೂ ತನ್ನದೇ ಆದ ರಿಸ್ಕ್ ಅನ್ನೋದಿರುತ್ತೆ. ಅದಕ್ಕೆಲ್ಲ ಎದ್ರುಕೊಂಡು ಮನೇಲಿ ಕೂರೋದಕ್ಕಾಗತ್ತಾ? ಅಂಜು, ರೋಡ್ ಅಲ್ಲಿ ಯಾವ್ದೋ ಆಕ್ಸಿಡೆಂಟ್ ಆಯ್ತು ಅಂತ ಅನ್ಕೊಳ್ಳೋಣ. ಈಗ ಅದನ್ನ ನೋಡಿದ ತಕ್ಷಣ ನಾವು ರೋಡ್ ವಾಪಸ್ ಹೋಗಲ್ವಾ? ಅಥವಾ ಗಾಡಿ ಓಡಿಸೋದೇ ಇಲ್ವಾ? ಓಡಿಸ್ತೀವಲ್ವಾ, ರೋಡ್ಗೂ ಹೋಗ್ತಿವಲ್ವಾ? ಆಗಿದ್ಮೇಲೆ ಇದಕ್ಕೆಲ್ಲ ಯಾರಾದ್ರೂ ಎದುರ್ಕೋತಾರ? ಕರೆಕ್ಟ್ ಆಗಿ ಹೇಳ್ದೆ, ಅದು ಅಪರೂಪಕ್ಕೆ. ಶೂಟ್ ಮಾಡ್ಬಿಟ್ಟು ಕರೆಕ್ಟ್ ಆಗಿ ಹೇಳಿದ್ಯಾ, ಅಪರೂಪಕ್ಕೆ ಅಂತೆ. ಅಲ್ಲ ಸಾಹೇಬ್ರೆ, ಎಷ್ಟು ಕೂಲಾಗಿ ಹೇಳ್ತಾ ಇದೀರಾ ನೋಡಿ. ಸರ್, ಸೀನಪ್ಪ ಬನ್ನಿ ಒಳಗಡೆ ಬನ್ನಿ. ಸರ್, ನನ್ನ ಈ ಪ್ರಾಣ ನನಗೆ ವಾಪಸ್ ಕೊಟ್ಬಿಟ್ರಿ ಸರ್. ನೀವು ನಿಮ್ ಕುಟುಂಬ 2 ವರ್ಷ ಚೆನ್ನಾಗಿರ್ಬೇಕು ಸರ್. ನಮ್ಮ ಮಕ್ಕಳನ್ನ ಕಾಪಾಡೋದಕ್ಕೆ ನಿಮ್ ಹೆಂಡತಿ ಮೇಲೆ ಗುಂಡಾರ್ಸಿರಿ ಅಂತ ಕೇಳ್ಪಟ್ಟೆ ಸರ್. ಅವ್ವ, ಅಯ್ಯೋ ಅಣ್ಣ, ನೀವ್ ದೊಡ್ಡೋರು, ಕೈ ಮುಗಿತಾರ. ನೀವ್ ಮೊದ್ಲು ಕೈ ಕೆಳಗಾಕೆ. ಪುಟ್ಟ ಬಾಯ್ಲಿ. ಅವ್ವ, ಮದ್ವೆ ಆಗಿ ಮಕ್ಳಿಲ್ದೆ ಕೊರ್ಗಿ ಎಷ್ಟೆಷ್ಟೋ ಗುಡಿ ಗೋಪುರಗಳು ಸುತ್ತದ ಮೇಲೆ ಊಟದೊಳಗೆ ನನ್ ಕೂಸ್ ಎಲ್ಲಿ ಇವಳು ನಮ್ಮಿಂದ ದೂರ ಆಗ್ಬಿಡ್ತಾಳೋ ಅಂತ ನಾವ್ ಹಾಕಿದ ಕಣ್ಣೀರಿಗೆ ಲೆಕ್ಕನೇ ಇಲ್ಲ. ಹರಿಸ್ಕೊಳ್ದೇ ಇರೋ ದೇವರೇ ಇಲ್ಲ. ನಮ್ ಸಂತಾನ ನನ್ನ ಹಬ್ಬ ಕೇಳಿಸ್ಕೊಂಡ ಅನ್ಸುತ್ತೆ. ಅದಕ್ಕೆ ಶಿವ ಪಾರ್ವತಿಯರು ನಿಮ್ಮಿಬ್ಬರು ರೂಪದಲ್ಲಿ ಬಂದು ನಮ್ಮನ್ನೆಲ್ಲ ಬದುಕಿಸ್ಬಿಟ್ಟು ಇವತ್ತು ನನ್ನ ಮಗಳು ಜೀವಂತವಾಗಿ ನನ್ನ ಕಣ್ಮುಂದೆ ಇದ್ದಾಳೆ ಅಂದ್ರೆ ಅದಕ್ಕೆ ನೀವು ಗಂಡ ಹೆಂಡ್ತಿನೇ ಕಾರಣ. ನಿಮ್ಮಿಬ್ರು ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಸಂತೋಷವಾಗಿ ಬಾಳ್ಬೇಕು. ನನ್ನ ಸರ್, ಬಂದು ನಿಮ್ ಹೆಂಡತಿ ಪಕ್ಕದಲ್ಲಿ ಕೂತ್ಕೊಳ್ಳಿ ಸರ್. ಅಯ್ಯೋ, ಇದೆಲ್ಲ ಏನು ಬೇಡ ದಯವಿಟ್ಟು. ಇಲ್ಲ, ಇದು ನಮ್ ಖುಷಿಗೆ. ಬನ್ನಿ ಸರ್, ಬೇಡ ಅನ್ಬೇಡಿ. ಬನ್ನಿ. ಏ ಅಜಿತಾ, ಅವ್ರೇನೋ ಆಸೆ ಪಡ್ತಿದಾರಲ್ವೇನೋ, ಬಂದ್ ಕೂತ್ಕೊಳ್ಳೋ ಸುಮ್ನೆ. ಭಾಗ್ಯವ್ರೆ, ಬಾಪುಟ್ಟೆ ಊಟ ಬಾಯ್. ನಿಮ್ಮ ಹೆಸರು? ಸಮೃದ್ಧಿ. ವಾವ್, ಅಲ್ಲಿ ನೋಡಿ ಅಪ್ಪನ ನಿಮ್ಮನ್ನ ಓದಿಸೋದಕ್ಕೋಸ್ಕರ, ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೋಸ್ಕರ ಎಷ್ಟು ಕಷ್ಟ ಪಡ್ತೀಯಾರಲ್ವಾ? ನೀವು ಚೆನ್ನಾಗಿ ಓದಿ ದೊಡ್ಡವಳಾಗಿ ಅವ್ರನ್ನ ತುಂಬಾ ಸುಖವಾಗಿ ನೋಡ್ಕೋಬೇಕು. ಓಕೆನಾ? ಪ್ರಾಮಿಸ್? ಸೂಪರ್. ನಾವೇನ್ ಹೊಡ್ತೀವಿ. 1 ನಿಮಿಷ ಬಂಗಾರಿ, ಇದು ನಿಮ್ಗೆ. ಓಕೆ, ಸರಿ. ಅಪ್ಪ ಕರೀತಾ ಇದಾರೆ. ಬಾಯ್. ಅಜಿತಾ, ಭೂಮಿ, ಈ ಹಾರ ಹಾಕೊಂಡು ಸೇಮ್ ಡಿಟ್ಟೋ ಶಿವ ಪಾರ್ವತಿ ತರನೇ ಕಾಣಿಸ್ತಿದ್ದೀರಿ. ದಿನ ಇದೇ ತರ ಹಾರ ಹಾಕಿ ನಿಮ್ಮನ್ನ ಕಣ್ತುಂಬ ನೋಡ್ತಾನೇ ಇರ್ಬೇಕು ಅನಿಸ್ತಿದೆ. ಹೌದಮ್ಮ, ನೀನ್ ಮತ್ತೆ ಡವ್ ಸಂಗೀತ ಅನ್ನೋ ಪಾಯಿಂಟ್ ನ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಸುಮ್ನೆ ನಿಂತ್ಕೋ. ಯಾಕೆ ಎಲ್ರು ನಗ್ತಾ ಇದ್ರಿ? ನನ್ನ ಹೆಂಡತಿ ಹೇಳೋದ್ರಲ್ಲಿ ತಪ್ಪೇನಿದೆ? ನೋಡಿ, ಇಬ್ರು ಶಿವ ಪಾರ್ವತಿ ತರನೇ ಕಾಣಿಸ್ತಿಲ್ವಾ? ಒಬ್ಬೊಬ್ಬೊಬ್ಬೊಬ್ಬ, ಇಷ್ಟು ವರ್ಷಕ್ಕೆ ಇವತ್ತೇ ನೋಡಿ ನಿನ್ ಬಾಯಿಂದ ಒಳ್ಳೆ ಮಾತ್ ಬಂದಿದ್. ಅಂತೂ ಇಂತೂ ಎಲ್ರ ಮುಂದೆ ಇವತ್ತಾದ್ರೂ ನನ್ನ ವಹಿಸ್ಕೊಂಡ್ ಮಾತಾಡಿದ್ರಲ್ಲ, ನನ್ ಜನ್ಮ ಸಾರ್ಥಕ ಆಯ್ತು. ಅಜಿತಾ, ಭೂಮಿ, ನೀವಿಬ್ರು 7 ಜನ್ಮಕ್ಕೂ ಇದೇ ರೀತಿ ಗಂಡ ಹೆಂಡತಿಯಾಗಿ ಸುಖವಾಗ್ ಬಾಳಿ. ಅಜಿತ್ ಕುಮಾರ್, ಯಾಕಲ್ಲೇ ನಿಂತ್ಕೊಂಡ್ಬಿಟ್ರಿ? ಬನ್ನಿ ಪ್ಲೀಸ್. ಏನ್ ವಿಷಯ? ಸರ್, ಅದೇ ನಿಮ್ ಬೈಕ್ ತಲುಪ್ಸಕ್ ಬಂದಿದ್ದೆ, ಆಚೆ ನಿಲ್ಸಿದೀನಿ. ಥ್ಯಾಂಕ್ ಯು. ನಾನು ಹೋಗ್ತೀನಿ. ಏಕೆ, ಏನ್ ಹೋಗ್ತೀನಿ ಅಂತ ಹೇಳ್ತಿದ್ಯಾ? ಮನೆಗ್ ಬಂದಿದ್ಯಾ? 1 ಗ್ಲಾಸ್ ಜ್ಯೂಸ್ ಆದ್ರೂ ಕುಡ್ಕೊಂಡು ಹೋಗು. ನಮ್ಮತ್ತೆ ಸೂಪರ್ ಆಗಿ ಜ್ಯೂಸ್ ಮಾಡ್ತಾರೆ. ಪರವಾಗಿಲ್ಲ, ನಾನು ಹೋಗ್ತೀನಿ. 1 ನಿಮಿಷ ತಾಳು. ಏನದು ಹೋಗ್ತೀನಿ ಅಂತಾನೆ ಹೇಳ್ತಿದ್ಯಾ? ಹೋಗ್ಬೇಕಾದ್ರೆ ಹೋಗ್ತೀನಿ ಅಂತ ಹೇಳ್ಬಾರ್ದು, ಹೋಗ್ಬಿಟ್ ಬರ್ತೀನಿ ಅಂತ ಹೇಳ್ಬೇಕು ಅಲ್ವಾ ಅಮ್ಮ? ಏ ಅಜಿತಾ, ನೋಡು, ಮರ್ತೆ ಬಿಟ್ಟಿದೆ. ಏನೇ ಆಗ್ಲಿ ಕಣೋ, ಭೂಮಿಗೆ ಅರ್ಥ ಆಗೋವರ್ಗು ನೀನ್ ಸನ್ನೆ ಮಾಡ್ತಾನೆ ಇರ್ಬೇಕಿತ್ತು. ಯಾವ ಪರಿಸ್ಥಿತಿನಲ್ಲೂ ನೀನ್ ಅವಳ ಕಾಲಿಗೆ ಶೂಟ್ ಮಾಡ್ಬಾರ್ದಿತ್ತು ಕಣೋ. ನಂಗಾಗಲ್ಲ ತಡ್ಕೊಳಕ್ಕೆ. ಅಮ್ಮ, ಅವ್ನಷ್ಟು ನೀಟಾಗಿ ಕ್ಲಾರಿಟಿ ಕೊಟ್ಟ ಮೇಲೂ ನೀನ್ ಹಳೆ ಟೇಪ್ ರೆಕಾರ್ಡರ್ ತರ ಅಜಿತಾ ನೀನ್ ಅದು ಮಾಡ್ಬಾರ್ದಾಗಿತ್ತು. ಅಜಿತಾ ನೀನ್ ಸನ್ನೆ ಮಾಡ್ಬೇಕು ಅಂತಾನೆ ಇದೆಲ್ಲ. ಏನೇ ಹೇಳು, ನೀನ್ ಮಾಡಿದ ತಪ್ಪು ಕಣೋ. ಭೂಮಿ, ನೀವು ಸ್ವಲ್ಪ ರೆಸ್ಟ್ ತಗೋಕಂಡ. ಅಜಿತಾ, ಗೋ
ಭೂಮಿ. ಅಜಿತಾ, ಭೂಮಿ, ನೀವಿಬ್ರು 7 ಜನ್ಮಕ್ಕೂ ಇದೇ ರೀತಿ ಗಂಡ ಹೆಂಡತಿಯಾಗಿ ಸುಖವಾಗ್ ಬಾಳಿ. ಅಮ್ಮ ಅಲ್ಲಿ ನೋಡ್ತದೆ ಸಾಹೇಬ್ರೆ ಯಾಕೆ ಸಾಹೇಬ್ರೆ ಇಷ್ಟೊಂದ್ ಬೇಜಾರ್ ಮಾಡ್ಕೊಂಡಿದ್ದೀರಾ? ಅಲ್ಲ ನೀವ್ ಬೇಕು ಅಂತ ಗುಂಡ್ ಹಾರಿಸ್ಲಿಲ್ವಲ್ಲ, ಅವ್ರಿಂದ ನನ್ನ ಕಾಪಾಡಿದಕ್ ತಾನೇ ನೀವು ಗುಂಡ್ ಹಾರಿಸಿದ್ರಿ. ಪರವಾಗಿಲ್ಲ ಬಿಡಿ, ನಾನೇನು ಬೇಜಾರ್ ಮಾಡ್ಕೊಂಡಿಲ್ಲ. ನಾನ್ ಬೇಕು ಅಂತ ಮಾಡಿದಲ್ಲ ಭೂಮಿ. ನಾನ್ ತುಂಬಾ ಯೋಚನೆ ಮಾಡಿದೆ ಬೇರೆ ಏನಾದ್ರು ದಾರಿ ಇದೆಯಾ ಅಂತ. ಆದ್ರೆ ಈ ದಾರಿ ಬಿಟ್ಟು ನನ್ ಬೇರೆ ದಾರಿ ಕಾಣಿಸಿಲ್ಲ. ನಾನು ಆಕ್ಚುಲಿ ನಿನ್ಗೆ ಸಿಗ್ನಲ್ ಕೂಡ ಕೊಟ್ಟೆ, ಒಂಚೂರು ಬೆಂಡ್ ಹಾಕು, ನಾನು ಅವನು ಫೈರ್ ಮಾಡ್ತೀನಿ ಅಂತ. ನಿನ್ಗೆ ಅರ್ಥ ಆಗ್ಲಿ, ಅದಕ್ಕೆ ನಾನು ನಿಂಗೆ ಫೈರ್ ಮಾಡ್ಬಿಟ್ಟು ನನ್ನಿಂದಾನೇ ನಿಂಗೆ ಇವತ್ತು ಈ ಪರಿಸ್ಥಿತಿ ಬಂತು ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ತದ. ಸಾಹೇಬ್ರೆ ಕುತ್ಕೊಳ್ಳಿ. ಯಾಕೆ ಸಾಹೇಬ್ರೆ ಯಾಕೆ ಇಷ್ಟೊಂದ್ ಬೇಜಾರ್ ಮಾಡ್ಕೊತಿದ್ದೀರಾ? ನಾನೇ ಪರವಾಗಿಲ್ಲ ಅಂತ ಹೇಳದ್ನಲ್ಲ. ನಂಗ್ ಒಂದೇ ಒಂದ್ ಚಿಂತೆ ತುಂಬಾ ಕಾಡ್ತಾ ಇದೆ ಸಾಹೇಬ್ರೆ. ಏನಂತ ಹೇಳು? ನೀವ್ ಗುಂಡೋಡಿದ್ರಲ್ಲ ನನ್ ಕಾಲು, ಆ ಕಾಲು ಸರಿ ಹೋಗೋದಕ್ಕೆ ಅದ್ ಎಷ್ಟ್ ದಿನ ತಗೊಳುತ್ತೋ, ಅದ್ ಎಷ್ಟು ವರ್ಷ ತಗೊಳುತ್ತೋ, ಅದೇ ನಂಗ್ ಭಯ. ನನ್ ಕಾಲ್ ಏನಾಗಿದೆ ಅಂತ ಗೊತ್ತಾ? ಗುಂಡೊಡ್ದಿದ ತಕ್ಷಣ 2 ಮೂಳೆಗಳು ಬೇರೆ ಆಗಿ ದೂರ ಹೋಗಿ ಪೀಸ್ ಆಗಿ ಪುಡಿ ಆಗೋಗಿದ್ಯತ್ತೆ. ಅದೆಲ್ಲ ಮತ್ತೆ ಸೇರ್ಕೊಳ್ಳೋದಕ್ಕೆ ಅದ್ ಎಷ್ಟು ವರ್ಷ ತಗೊಳುತ್ತೋ ಏನೋ. ಅಷ್ಟೇ ಅಲ್ಲ ಸಾಹೇಬ್ರೆ, ನೀವ್ ನನ್ನ ಮುಂದಿನ ಸಲ ಡ್ರೆಸ್ಸಿಂಗ್ ಕರ್ಕೊಂಡ್ ಹೋಗ್ತಿರಲ್ವಾ, ಅವಾಗ ನಾನೊಂದ್ ಪ್ಲಾಸ್ಟಿಕ್ ಕವರ್ ತಗೊಂಡ್ ಹೋಗ್ಬೇಕಂತೆ. ಯಾಕೋ? ಅದೇ ಪುಡಿ ಆಗೋಗಿದೆಯಲ್ಲ ನನ್ ಮೂಳೆ, ಅದನ್ನೆಲ್ಲಾ ಕವರ್ಗೆ ಹಾಕೊಡ್ತಾರಂತೆ. ನಾನು ಡಾಕ್ಟರ್ ಹತ್ರ ಮಾತಾಡಿ ಮೂಳೆಗೇನು ಹಾಗೆ ಹೌದು, ನಾನ್ ಬೇಕು ಅಂತಾನೆ ಬರೀ ಮಾಂಸಖಂಡನ ದಾಟ್ಕೊಂಡ್ ಹೋಗ್ಬೇಕು ಅಂತ ಬುಲೆಟ್ ಫೈರ್ ಮಾಡಿದ್. ಅಂದ್ರೆ ಇವಾಗ ಇದ್ ನಿನ್ ಕಾಲು ಅಂತ ಹೇಳದೆ ಮೂಳೆಗೇನು ಆಗಿಲ್ಲ. ನಾನು ಹೊಡೆದಿರೋ ಬುಲೆಟ್ ಸೈಡ್ ಇಂದ ಪಾಸ್ ಆಗಿರೋದು. ಅಂದ್ರೆ ನಿನ್ನ ಚರ್ಮನ ಸೀಳ್ಕೊಂಡಷ್ಟೇ ಹೋಗಿರೋದು. ನಿನ್ ಗಾಯ ವಾಸಿಯಾಗಿ ಸೀಳ್ಕೊಂಡಿರುವಂತ ಚರ್ಮ ಕೂರ್ಕೊಳ್ಳೋದಕ್ಕೆ 1-2 ವಾರ ಬೇಕಾಗತ್ತೆ ಅಷ್ಟೇ. ಅದಾದ್ಮೇಲೆ ನೀನು ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಅಷ್ಟೇನಾ? ಅಷ್ಟೇ ಸಾಹೇಬ್ರೆ, ಇದು ನನ್ ಮೊದಲನೇ ಅಂಡರ್ ಕವರ್ ಆಪರೇಷನ್. ಇದು ಅಪ್ಸರೆ ಏಜೆಂಟ್ 999 ಆಗಿ ದುಶ್ಮನ್ಗಳನ್ನೆಲ್ಲ ಹೊಡೆದು ಚೆಚ್ಚಿ ಬಿಸಾಕಿ ಒಳ್ಳೆ ಹೆಸರು ತಗೊಳ್ಳೋಣ ಅಂತ ಇದ್ದೆ. ನ್ಯೂಸ್ ಅಲ್ಲಿ ನಿಮ್ ಪಕ್ಕ ನಿಂತ್ಕೊಂಡು ಪೋಸ್ ಕೊಟ್ಟು ಫೇಮಸ್ ಆಗ್ಬಿಡೋಣ ಅಂತ ಆಸೆ ಪಟ್ಟಿದ್ದೆ ಸಾಹೇಬ್ರೆ. ನನ್ನ ಆಸೆ ಎಲ್ಲ ನಿರಾಸೆ ಆಗೋಯ್ತಲ್ಲ ಈಗ. ಸಾಹೇಬ್ರೆ, ನಾನಿಲ್ಲ ಅಂತ ಫುಲ್ ಸ್ಕೋಪ್ ತಗೊಂಡಿರ್ಬೇಕಲ್ವಾ ನೀವು ಪ್ರೆಸ್ ಮೀಟ್ ಅಲ್ಲಿ? ಅಷ್ಟೆಲ್ಲಾ ಕಷ್ಟಪಟ್ಟು ಕಾಲಿಗೆ ಬುಲೆಟ್ ಬೀಳಿಸ್ಕೊಂಡು ಇಂಥ ಪರಿಸ್ಥಿತಿಗೆ ಬಂದಿದೀನಿ. ಆದ್ರೆ ನೀವು ಒಬ್ರೇ ಕ್ರೆಡಿಟ್ ತಗೋಬಿಟ್ಟಿರ್ತೀರಲ್ವಾ? ಏನಿದು? ನೋಡು ಸ್ವಲ್ಪ. ಸರ್ ಹೇಳಿದ ಹಾಗೆ ಈ ಆಪರೇಷನ್ ತುಂಬಾ ರಿಸ್ಕಿ ಹಾಗೂ ಡೇಂಜರಸ್ ಆಗಿ. ಇದನ್ನ ಸಕ್ಸಸ್ಫುಲ್ ಮಾಡೋದಕ್ಕೆ ನಾನಷ್ಟೇ ಅಲ್ಲ, ಇಡೀ ನನ್ನ ಟೀಮ್ ತುಂಬಾ ಕಷ್ಟ. ಅದರಲ್ಲೂ ಎಸ್ಪೆಷಲಿ ಭೂಮಿಯನ್ನು ಟ್ರೈನಿ ಕಾನ್ಸ್ಟೆಂಟ್ ಅವ್ರ ಜೀವನೇ ಪಣಕ್ಕಿಟ್ಟು ಈ ಆಪರೇಷನ್ ನ ಸಕ್ಸಸ್ ಮಾಡಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಈಗ ಅವರು ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಚೇತರಿಸ್ಕೊತಾರೆ. ಆದಷ್ಟು ಬೇಗ ರಿಕವರಿ ಆಗ್ತಾರೆ. ಜನಗಳಿಗೆ ಕಷ್ಟ ಅಂತ ಬಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು ಎಂತ ತ್ಯಾಗ ಮಾಡೋದಕ್ಕೂ ರೆಡಿ ಇರ್ತಾರೆ ಅಂತ ಹೇಳೋದಕ್ಕೆ ಭೂಮಿ ಒಂದು ರೈಟ್ ಎಕ್ಸಾಮ್. ಖುಷಿ ಆಯ್ತಾ? ಯಾವಾಗ್ಲೂ ಕೆಲಸ ಮಾಡ್ಬೇಕು ಅಂತ ಅನ್ಕೊಂತೀನಿ ಬಿಟ್ರೆ ನಾನು ಒಬ್ಬನಿಗೆ ಕ್ರೆಡಿಟ್ ಬರ್ಬೇಕು ಅಂತ ಯಾವತ್ತೂ ಆಸೆ ಪಟ್ಟಿಲ್ಲ. ಇನ್ ಮುಂದೆನೂ ಆಸೆ ಪಡಲ್ಲ. ನನಗ್ ಚೆನ್ನಾಗ್ ಗೊತ್ತು ನಿಮ್ ಬಗ್ಗೆ, ನೀವ್ ಇಂಥದಕ್ಕೆಲ್ಲ ಆಸೆ ಪಡಲ್ಲ ಅಂತ. ನಾನು ಸುಮ್ನೆ ನಿಮ್ನ ಕಿಚಾಯಿಸಿದ್ನಪ್ಪ ಅಷ್ಟೇ. ಸಾಹೇಬ್ರೆ, ನಮ್ಮಪ್ಪ ಏನಾದ್ರೂ ಇದ್ದಿದ್ರೆ ಇದನ್ನೆಲ್ಲ ನೋಡಿ ಅದ್ ಎಷ್ಟು ಹೆಮ್ಮೆ ಪಡ್ತಿದ್ರೋ ಏನೋ. ಸಾಹೇಬ್ರೆ, ನನ್ಗೆ ನೀರ್ ಕುಡಿಬೇಕು ಅಂತ ಅನ್ಸ್ತಿದೆ, ನಾನು ಹೋಗಿ ತಗೊಬರ್ತೀನಿ. ಕೂತ್ಕೋ. ಇಲ್ಲೇ ಕೂತ. ನಂಗ್ ನೀರ್ ಬೇಕು ಸಾಹೇಬ್ರೆ. ನಾನ್ ಹೋಗಿ ತಗೊಂಡ್ ಬರ್. ನೀನ್ ಎಲ್ಲೂ ಅಲ್ಗಾಡ್ದೆ, ಇಲ್ಲೇ ಕೂತ್ಸಕ್ಕ. ಸಾಹೇಬ್ರೆ, ಎಲ್ಲದಕ್ಕೂ ಇನ್ನೊಬ್ರು ಸಹಾಯ ಕೇಳೋ ಹಂಗಾಗೋಯ್ತಲ್ಲ ಸಾಹೇಬ್ರೆ ನನ್ ಪರಿಸ್ಥಿತಿ ಈಗ. ನಿನ್ಗೆ ಏನೇ ಬೇಕಾ ಬೇಜಾರ್ ಮಾಡ್ಕೊಳ್ಳೆ, ನನ್ನ ನಾನ್ ನಿನ್ ಜೊತೆಲೆ ನಿಂಗೆ ಏನೇ ಬೇಕಾದ್ರೂ ನನ್ನ ಕೇಳು, ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ. ನಿನ್ ಸಂಪೂರ್ಣ ಗುಣ ಆಗೋವರೆಗೂ ನಿನ್ ಜವಾಬ್ದಾರಿ ನಂದು. ಕಾಡಿನ ರಾಣಿ ತೂರು. ಯಾಕೆ ಸಾಹೇಬ್ರೆ ಹಾಗ್ ನೋಡ್ತಿದ್ದೀರಾ? ನನ್ ಫೈಟಿಂಗು ಪ್ಯಾನ್ ಇಂಡಿಯಾ ಪಿಕ್ಚರ್ ತರ ಇತ್ತು. ಯಾಕೆ ನೀವೇನು ಹೇಳ್ತಿಲ್ಲ? ನಾನ್ ಮಾಡೋ ಸೈನ್ ನೀನ್ ಅರ್ಥ ಮಾಡ್ಕೊಂಡಿತ್ತು ಅಂತ ಹೇಳಿದ್ರೆ ಇವತ್ತು ನನ್ ಕಾಲ್ಗೆ ಬುಲೆಟ್ ಹೋಗ್ತಾ ಇರಲ್ಲ. ನೀವ್ ಹೇಳ್ಕೊಡಿ, ನಾನು ಕಲ್ತ್ಕೊತೀನಿ. ನನ್ನ ಕಣ್ಗುಡ್ಡೆನೆ ನೋಡ್ತಾ. ಬಿಳಿ ಗುಡ್ಡೆ ನೋಡ್ಬೇಕಾ ಕರಿ ಗುಡ್ಡೆ ನೋಡ್ಬೇಕಾ? ಕರಿ